ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹತ್ಯೆ ಪ್ರಕರಣವನ್ನ ಕೊನೆಗೂ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ 4 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸ್. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹಂತಕರ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ರಾತ್ರಿ ಮತ್ತೆ 4ರನ್ನ ಬಂಧಿಸಿದ್ದಾರೆ ಪೊಲೀಸ್. ನಯಾಜ್ ಪಾಷಾ, ರಾಹಿದ್ ಸೇರಿದಂತೆ 4ರನ್ನ ಬಂಧಿಸಲಾಗಿದೆ. 7 ಮಂದಿ ಆರೋಪಿಗಳನ್ನ ಒಟ್ಟು ಈವರೆಗೂ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಅಶೋಕ್ ನಗರ ಪೊಲೀಸ್ ಏರಿಯಾ ಮೇಲೆ ಹಿಡಿತ ಸಾಧಿಸಬೇಕು, ಹಾಗೆ ಬಿಬಿಎಂಪಿ ಚುನಾವಣೆ ಮೇಲುಗೈಯಾಗಬೇಕು, ಹಳೆ ವೈಷಮ್ಯ ಎಲ್ಲಾ ಕಾರಣಗಳು ಕೂಡ ಕೊಲೆಗೆ ಕಾರಣವಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ. ಸ್ಥಳೀಯ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣದಲ್ಲಿ ಮತ್ತೆ 4ರ ಅರೆಸ್ಟ್. ಪ್ರಕರಣದ ಡೀಟೇಲ್ಸ್, ಹಿನ್ನೆಲೆ, ಹತ್ಯೆ ಆಗಿದ್ ಯಾವಾಗ, ಕಾರಣ ಏನ್ ತಿಳಿದು ಬರ್ತಿದೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಏನು ಕಳೆದ 3 ದಿನಗಳ ಹಿಂದೆ ಒಂದು ಹೈದರ್ ಅನ್ನುವ ಒಬ್ಬ ಕಾಂಗ್ರೆಸ್ ಮುಖಂಡನ ಹತ್ಯೆ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು 2 ದಿನಗಳ ಹಿಂದೆ ನಾಜ್ ಸೇರಿದಂತೆ 3ರನ್ನ ಅಶೋಕನಗರ ಠಾಣಾ ಪೊಲೀಸರು ಬಂಧನ ಮಾಡಿದ್ರು. ಮಧ್ಯರಾತ್ರಿ ಒಂದು ಪಬ್ನಿಂದ ಬರ್ತಾ ಇರಬೇಕಾದ್ರೆ ಅಥವಾ ಬೈಕ್ನಲ್ಲಿ ಬರ್ತಾ ಇರಬೇಕಾದ್ರೆ ಕಾರ್ನಲ್ಲಿ ಅಡ್ಡಗಟ್ಟಿ ಅತ್ಯಂತ ಭೀಕರವಾಗಿ ಹೈದರ್ನನ್ನ ಕೊಲೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕಳೆದ ರಾತ್ರಿಯೂ 4 ಜನರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಒಟ್ಟು 7 ಜನರ ಬಂಧನ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಕೊಲೆಯಲ್ಲಿ ಸುಮಾರು 14ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಅನ್ನೊಂದು ಪ್ರಾಥಮಿಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದ್ದು, ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನ ತೀವ್ರಗೊಳಿಸಿರೋದು ಒಂದ್ ಕಡೆ ಆದ್ರೆ, ಇದು ಯಾವ ಒಂದು ಮೋಟಿವ್ ಇಟ್ಕೊಂಡು ಈ ಒಂದು ಕೊಲೆ ನಡೆದಿದೆ ಅಂತ ಹೇಳಿದ್ರೆ, ಹೈದರ್ ತನ್ನ ಸಹೋದರನಿಗೆ ಒಂದು ಈ ಬಾರಿ ಕಾರ್ಪೊರೇಷನ್ ಎಲೆಕ್ಷನ್ ನಡೆದ್ರೆ, ಏನು ಬಿಬಿಎಂಪಿ ಎಲೆಕ್ಷನ್ ನಡೆದ್ರೆ ಅದರಲ್ಲಿ ಕಾರ್ಪೊರೇಟ್ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಮುಂದಾಗಿದ್ದು. ಹೀಗಾಗಿ ಅದನ್ನ ಸಹಿಸದಂತ ಅವರದೇ ಪಕ್ಷದಲ್ಲಿದ್ದಂತ ಕೆಲವರು ಆತನ ಕೊಲೆಗೆ ಸಂಚು ಆಗ್ತಾ ಇದ್ರು. ಅಲ್ಲದೆ ಅವರಿಗೆ ಈ ಹಿಂದೆ ಸಹ ಏರಿಯಾ ಡಾಮಿನೇಷನ್ಗೆ ಸಂಬಂಧಿಸಿದಂತೆ ಒಂದಷ್ಟು ರೈವಲ್ರಿಗಳಿದ್ವು. ಈ ಹಿನ್ನೆಲೆಯಲ್ಲಿ ಒಂದು ಕೊಲೆ ನಡೆದಿದೆ ಅಂತೇಳಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಒಂದು 7 ಆರೋಪಿಗಳ ಬಂಧನ ಆಗಿದೆ. ಇನ್ನೂ ಒಂದಷ್ಟು ಜನ ಆರೋಪಿಗಳು ಬಂಧನ ಆಗಬೇಕು. ಸದ್ಯ ಅವರ ಒಂದು ಪತ್ತೆ ಮಾಡೋದಕ್ಕೆ ಪೊಲೀಸರು ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹತ್ಯೆ ಪ್ರಕರಣವನ್ನ ಕೊನೆಗೂ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ 4 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸ್. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹಂತಕರ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ರಾತ್ರಿ ಮತ್ತೆ 4ರನ್ನ ಬಂಧಿಸಿದ್ದಾರೆ ಪೊಲೀಸ್. ನಯಾಜ್ ಪಾಷಾ, ರಾಹಿದ್ ಸೇರಿದಂತೆ 4ರನ್ನ ಬಂಧಿಸಲಾಗಿದೆ. 7 ಮಂದಿ ಆರೋಪಿಗಳನ್ನ ಒಟ್ಟು ಈವರೆಗೂ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಅಶೋಕ್ ನಗರ ಪೊಲೀಸ್ ಏರಿಯಾ ಮೇಲೆ ಹಿಡಿತ ಸಾಧಿಸಬೇಕು, ಹಾಗೆ ಬಿಬಿಎಂಪಿ ಚುನಾವಣೆ ಮೇಲುಗೈಯಾಗಬೇಕು, ಹಳೆ ವೈಷಮ್ಯ ಎಲ್ಲಾ ಕಾರಣಗಳು ಕೂಡ ಕೊಲೆಗೆ ಕಾರಣವಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ. ಸ್ಥಳೀಯ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣದಲ್ಲಿ ಮತ್ತೆ 4ರ ಅರೆಸ್ಟ್. ಪ್ರಕರಣದ ಡೀಟೇಲ್ಸ್, ಹಿನ್ನೆಲೆ, ಹತ್ಯೆ ಆಗಿದ್ ಯಾವಾಗ, ಕಾರಣ ಏನ್ ತಿಳಿದು ಬರ್ತಿದೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಏನು ಕಳೆದ 3 ದಿನಗಳ ಹಿಂದೆ ಒಂದು ಹೈದರ್ ಅನ್ನುವ ಒಬ್ಬ ಕಾಂಗ್ರೆಸ್ ಮುಖಂಡನ ಹತ್ಯೆ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು 2 ದಿನಗಳ ಹಿಂದೆ ನಾಜ್ ಸೇರಿದಂತೆ 3ರನ್ನ ಅಶೋಕನಗರ ಠಾಣಾ ಪೊಲೀಸರು ಬಂಧನ ಮಾಡಿದ್ರು. ಮಧ್ಯರಾತ್ರಿ ಒಂದು ಪಬ್ನಿಂದ ಬರ್ತಾ ಇರಬೇಕಾದ್ರೆ ಅಥವಾ ಬೈಕ್ನಲ್ಲಿ ಬರ್ತಾ ಇರಬೇಕಾದ್ರೆ ಕಾರ್ನಲ್ಲಿ ಅಡ್ಡಗಟ್ಟಿ ಅತ್ಯಂತ ಭೀಕರವಾಗಿ ಹೈದರ್ನನ್ನ ಕೊಲೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕಳೆದ ರಾತ್ರಿಯೂ 4 ಜನರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಒಟ್ಟು 7 ಜನರ ಬಂಧನ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಕೊಲೆಯಲ್ಲಿ ಸುಮಾರು 14ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಅನ್ನೊಂದು ಪ್ರಾಥಮಿಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದ್ದು, ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನ ತೀವ್ರಗೊಳಿಸಿರೋದು ಒಂದ್ ಕಡೆ ಆದ್ರೆ, ಇದು ಯಾವ ಒಂದು ಮೋಟಿವ್ ಇಟ್ಕೊಂಡು ಈ ಒಂದು ಕೊಲೆ ನಡೆದಿದೆ ಅಂತ ಹೇಳಿದ್ರೆ, ಹೈದರ್ ತನ್ನ ಸಹೋದರನಿಗೆ ಒಂದು ಈ ಬಾರಿ ಕಾರ್ಪೊರೇಷನ್ ಎಲೆಕ್ಷನ್ ನಡೆದ್ರೆ, ಏನು ಬಿಬಿಎಂಪಿ ಎಲೆಕ್ಷನ್ ನಡೆದ್ರೆ ಅದರಲ್ಲಿ ಕಾರ್ಪೊರೇಟ್ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಮುಂದಾಗಿದ್ದು. ಹೀಗಾಗಿ ಅದನ್ನ ಸಹಿಸದಂತ ಅವರದೇ ಪಕ್ಷದಲ್ಲಿದ್ದಂತ ಕೆಲವರು ಆತನ ಕೊಲೆಗೆ ಸಂಚು ಆಗ್ತಾ ಇದ್ರು. ಅಲ್ಲದೆ ಅವರಿಗೆ ಈ ಹಿಂದೆ ಸಹ ಏರಿಯಾ ಡಾಮಿನೇಷನ್ಗೆ ಸಂಬಂಧಿಸಿದಂತೆ ಒಂದಷ್ಟು ರೈವಲ್ರಿಗಳಿದ್ವು. ಈ ಹಿನ್ನೆಲೆಯಲ್ಲಿ ಒಂದು ಕೊಲೆ ನಡೆದಿದೆ ಅಂತೇಳಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಒಂದು 7 ಆರೋಪಿಗಳ ಬಂಧನ ಆಗಿದೆ. ಇನ್ನೂ ಒಂದಷ್ಟು ಜನ ಆರೋಪಿಗಳು ಬಂಧನ ಆಗಬೇಕು. ಸದ್ಯ ಅವರ ಒಂದು ಪತ್ತೆ ಮಾಡೋದಕ್ಕೆ ಪೊಲೀಸರು ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹತ್ಯೆ ಪ್ರಕರಣವನ್ನ ಕೊನೆಗೂ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಮತ್ತೆ 4 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸ್. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹಂತಕರ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ರಾತ್ರಿ ಮತ್ತೆ 4ರನ್ನ ಬಂಧಿಸಿದ್ದಾರೆ ಪೊಲೀಸ್. ನಯಾಜ್ ಪಾಷಾ, ರಾಹಿದ್ ಸೇರಿದಂತೆ 4ರನ್ನ ಬಂಧಿಸಲಾಗಿದೆ. 7 ಮಂದಿ ಆರೋಪಿಗಳನ್ನ ಒಟ್ಟು ಈವರೆಗೂ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಅಶೋಕ್ ನಗರ ಪೊಲೀಸ್ ಏರಿಯಾ ಮೇಲೆ ಹಿಡಿತ ಸಾಧಿಸಬೇಕು, ಹಾಗೆ ಬಿಬಿಎಂಪಿ ಚುನಾವಣೆ ಮೇಲುಗೈಯಾಗಬೇಕು, ಹಳೆ ವೈಷಮ್ಯ ಎಲ್ಲಾ ಕಾರಣಗಳು ಕೂಡ ಕೊಲೆಗೆ ಕಾರಣವಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ. ಸ್ಥಳೀಯ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣದಲ್ಲಿ ಮತ್ತೆ 4ರ ಅರೆಸ್ಟ್. ಪ್ರಕರಣದ ಡೀಟೇಲ್ಸ್, ಹಿನ್ನೆಲೆ, ಹತ್ಯೆ ಆಗಿದ್ ಯಾವಾಗ, ಕಾರಣ ಏನ್ ತಿಳಿದು ಬರ್ತಿದೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಏನು ಕಳೆದ 3 ದಿನಗಳ ಹಿಂದೆ ಒಂದು ಹೈದರ್ ಅನ್ನುವ ಒಬ್ಬ ಕಾಂಗ್ರೆಸ್ ಮುಖಂಡನ ಹತ್ಯೆ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು 2 ದಿನಗಳ ಹಿಂದೆ ನಾಜ್ ಸೇರಿದಂತೆ 3ರನ್ನ ಅಶೋಕನಗರ ಠಾಣಾ ಪೊಲೀಸರು ಬಂಧನ ಮಾಡಿದ್ರು. ಮಧ್ಯರಾತ್ರಿ ಒಂದು ಪಬ್ನಿಂದ ಬರ್ತಾ ಇರಬೇಕಾದ್ರೆ ಅಥವಾ ಬೈಕ್ನಲ್ಲಿ ಬರ್ತಾ ಇರಬೇಕಾದ್ರೆ ಕಾರ್ನಲ್ಲಿ ಅಡ್ಡಗಟ್ಟಿ ಅತ್ಯಂತ ಭೀಕರವಾಗಿ ಹೈದರ್ನನ್ನ ಕೊಲೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕಳೆದ ರಾತ್ರಿಯೂ 4 ಜನರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಒಟ್ಟು 7 ಜನರ ಬಂಧನ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಕೊಲೆಯಲ್ಲಿ ಸುಮಾರು 14ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಅನ್ನೊಂದು ಪ್ರಾಥಮಿಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದ್ದು, ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನ ತೀವ್ರಗೊಳಿಸಿರೋದು ಒಂದ್ ಕಡೆ ಆದ್ರೆ, ಇದು ಯಾವ ಒಂದು ಮೋಟಿವ್ ಇಟ್ಕೊಂಡು ಈ ಒಂದು ಕೊಲೆ ನಡೆದಿದೆ ಅಂತ ಹೇಳಿದ್ರೆ, ಹೈದರ್ ತನ್ನ ಸಹೋದರನಿಗೆ ಒಂದು ಈ ಬಾರಿ ಕಾರ್ಪೊರೇಷನ್ ಎಲೆಕ್ಷನ್ ನಡೆದ್ರೆ, ಏನು ಬಿಬಿಎಂಪಿ ಎಲೆಕ್ಷನ್ ನಡೆದ್ರೆ ಅದರಲ್ಲಿ ಕಾರ್ಪೊರೇಟ್ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಮುಂದಾಗಿದ್ದು. ಹೀಗಾಗಿ ಅದನ್ನ ಸಹಿಸದಂತ ಅವರದೇ ಪಕ್ಷದಲ್ಲಿದ್ದಂತ ಕೆಲವರು ಆತನ ಕೊಲೆಗೆ ಸಂಚಾಗ್ತಾ ಇದ್ರು. ಅಲ್ಲದೆ ಅವರಿಗೆ ಈ ಹಿಂದೆ ಸಹ ಏರಿಯಾ ಡಾಮಿನೇಷನ್ಗೆ ಸಂಬಂಧಿಸಿದಂತೆ ಒಂದಷ್ಟು ರೈವಲ್ರಿಗಳಿದ್ವು. ಈ ಹಿನ್ನೆಲೆಯಲ್ಲಿ ಒಂದು ಕೊಲೆ ನಡೆದಿದೆ ಅಂತೇಳಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಒಂದು 7 ಆರೋಪಿಗಳ ಬಂಧನ ಆಗಿದೆ. ಇನ್ನೂ ಒಂದಷ್ಟು ಜನ ಆರೋಪಿಗಳು ಬಂಧನ ಆಗಬೇಕು. ಸದ್ಯ ಅವರ ಒಂದು ಪತ್ತೆ ಮಾಡೋದಕ್ಕೆ ಪೊಲೀಸರು ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹತ್ಯೆ ಪ್ರಕರಣವನ್ನ ಕೊನೆಗೂ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ 4 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸ್. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಹಂತಕರ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ರಾತ್ರಿ ಮತ್ತೆ 4ರನ್ನ ಬಂಧಿಸಿದ್ದಾರೆ ಪೊಲೀಸ್. ನಯಾಜ್ ಪಾಷಾ, ರಾಹಿದ್ ಸೇರಿದಂತೆ 4ರನ್ನ ಬಂಧಿಸಲಾಗಿದೆ. 7 ಮಂದಿ ಆರೋಪಿಗಳನ್ನ ಒಟ್ಟು ಈವರೆಗೂ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಅಶೋಕ್ ನಗರ ಪೊಲೀಸ್ ಏರಿಯಾ ಮೇಲೆ ಹಿಡಿತ ಸಾಧಿಸಬೇಕು, ಹಾಗೆ ಬಿಬಿಎಂಪಿ ಚುನಾವಣೆ ಮೇಲುಗೈಯಾಗಬೇಕು, ಹಳೆ ವೈಷಮ್ಯ ಎಲ್ಲಾ ಕಾರಣಗಳು ಕೂಡ ಕೊಲೆಗೆ ಕಾರಣವಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ. ಸ್ಥಳೀಯ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣದಲ್ಲಿ ಮತ್ತೆ 4ರ ಅರೆಸ್ಟ್. ಪ್ರಕರಣದ ಡೀಟೇಲ್ಸ್, ಹಿನ್ನೆಲೆ, ಹತ್ಯೆ ಆಗಿದ್ ಯಾವಾಗ, ಕಾರಣ ಏನ್ ತಿಳಿದು ಬರ್ತಿದೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಏನು ಕಳೆದ 3 ದಿನಗಳ ಹಿಂದೆ ಒಂದು ಹೈದರ್ ಅನ್ನುವ ಒಬ್ಬ ಕಾಂಗ್ರೆಸ್ ಮುಖಂಡನ ಹತ್ಯೆ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು 2 ದಿನಗಳ ಹಿಂದೆ ನಾಜ್ ಸೇರಿದಂತೆ 3ರನ್ನ ಅಶೋಕನಗರ ಠಾಣಾ ಪೊಲೀಸರು ಬಂಧನ ಮಾಡಿದ್ರು. ಮಧ್ಯರಾತ್ರಿ ಒಂದು ಪಬ್ನಿಂದ ಬರ್ತಾ ಇರಬೇಕಾದ್ರೆ ಅಥವಾ ಬೈಕ್ನಲ್ಲಿ ಬರ್ತಾ ಇರಬೇಕಾದ್ರೆ ಕಾರ್ನಲ್ಲಿ ಅಡ್ಡಗಟ್ಟಿ ಅತ್ಯಂತ ಭೀಕರವಾಗಿ ಹೈದರ್ನನ್ನ ಕೊಲೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕಳೆದ ರಾತ್ರಿಯೂ 4 ಜನರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಒಟ್ಟು 7 ಜನರ ಬಂಧನ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಕೊಲೆಯಲ್ಲಿ ಸುಮಾರು 14ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಅನ್ನೊಂದು ಪ್ರಾಥಮಿಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದ್ದು, ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನ ತೀವ್ರಗೊಳಿಸಿರೋದು ಒಂದ್ ಕಡೆ ಆದ್ರೆ, ಇದು ಯಾವ ಒಂದು ಮೋಟಿವ್ ಇಟ್ಕೊಂಡು ಈ ಒಂದು ಕೊಲೆ ನಡೆದಿದೆ ಅಂತ ಹೇಳಿದ್ರೆ, ಹೈದರ್ ತನ್ನ ಸಹೋದರನಿಗೆ ಒಂದು ಈ ಬಾರಿ ಕಾರ್ಪೊರೇಷನ್ ಎಲೆಕ್ಷನ್ ನಡೆದ್ರೆ, ಏನು ಬಿಬಿಎಂಪಿ ಎಲೆಕ್ಷನ್ ನಡೆದ್ರೆ ಅದರಲ್ಲಿ ಕಾರ್ಪೊರೇಟ್ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಮುಂದಾಗಿದ್ದು. ಹೀಗಾಗಿ ಅದನ್ನ ಸಹಿಸದಂತ ಅವರದೇ ಪಕ್ಷದಲ್ಲಿದ್ದಂತ ಕೆಲವರು ಆತನ ಕೊಲೆಗೆ ಸಂಚಾಗ್ತಾ ಇದ್ರು. ಅಲ್ಲದೆ ಅವರಿಗೆ ಈ ಹಿಂದೆ ಸಹ ಏರಿಯಾ ಡಾಮಿನೇಷನ್ಗೆ ಸಂಬಂಧಿಸಿದಂತೆ ಒಂದಷ್ಟು ರೈವಲ್ರಿಗಳಿದ್ವು. ಈ ಹಿನ್ನೆಲೆಯಲ್ಲಿ ಒಂದು ಕೊಲೆ ನಡೆದಿದೆ ಅಂತೇಳಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಒಂದು 7 ಆರೋಪಿಗಳ ಬಂಧನ ಆಗಿದೆ. ಇನ್ನೂ ಒಂದಷ್ಟು ಜನ ಆರೋಪಿಗಳು ಬಂಧನ ಆಗಬೇಕು. ಸದ್ಯ ಅವರ ಒಂದು ಪತ್ತೆ ಮಾಡೋದಕ್ಕೆ ಪೊಲೀಸರು ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.